ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನಲ್. ಡೋಂಟ್ ಶೇರ್ ಯುವರ್ ಪರ್ಸನಲ್ ಲೈಫ್ ಇನ್ಫಾರ್ಮೇಶನ್ ವಿತ್ ಎನಿವನ್. ನಿಮಗೆ ಎಷ್ಟೋ ಬಾರಿ ಅನ್ಸಿರತ್ತೆ, ಅಯ್ಯೋ ಈ ವಿಚಾರ ಅಥವಾ ವಿಷಯವನ್ನ ನಾನು ಯಾಕೆ ಹೇಳಿದೆ, ಇದನ್ನ ನಾನು ಹೇಳಬಾರ್ದಾಗಿತ್ತು ಎಂದು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿತ್ತು ಎಂದು ಹಲವು ಬಾರಿ ಹೇಳಿದ ಮೇಲೆ ಅನ್ಸತ್ತೆ ಅಲ್ವಾ. ಇವತ್ತಿನ ಕಾಲದಲ್ಲಿ ಮಾತು ತುಂಬಾ ಸರಳವಾಗಿ ಸಿಕ್ಬಿಡತ್ತೆ ಹಾಗೂ ಎಲ್ಲರೊಂದಿಗೆ ನಮ್ಮ ಫೀಲಿಂಗ್ಸ್ ಅನ್ನ ನಾವು ಶೇರ್ ಮಾಡ್ಕೊಡ್ತಾ ಹೋಗ್ತೀವಿ. ಆದರೆ ಮಾಡುವಾಗ ಅದರ ಒಂದು ರಿಸಲ್ಟ್ ಬಗ್ಗೆ ನಾವು ಗಮನಿಸುವುದಿಲ್ಲ. ತಕ್ಷಣ ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ಬಿಡುತ್ತೇವೆ. ಆದರೆ ಮಾತಾಡಿದ ತಕ್ಷಣ ಎಲ್ಲ ಸರಿಯಾಗುವುದಿಲ್ಲ. ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುವುದಿಲ್ಲ. ಕೆಲವೊಮ್ಮೆ ಈ ಒಂದು ಸಮಸ್ಯೆಗಳು ಉಲ್ಬಣವಾಗುವುದು ಕೂಡ ಇದೇ ಮಾತಿನಿಂದಲೇ. ಹೌದು, ಕ್ರಮೇಣ ಕೆಲವೊಂದ್ಸಲ ಅನ್ಸತ್ತೆ ಕಡಿಮೆ ಮಾತನಾಡಬೇಕು, ಹೆಚ್ಚು ಚಿಂತನೆ ಮಾಡಬೇಕು ಅಂತ. ಹೆಚ್ಚು ಮಾತನಾಡುವವರು ಬುದ್ಧಿವಂತರಲ್ಲ, ಬದಲಾಗಿ ಅಥವಾ ಅವರ ಇನ್ನೋಸೆನ್ಸ್ ಅಥವಾ ಅವರ ಒಂದು ಮುಗ್ಧತೆಯನ್ನ ಜಗತ್ತು ಉಪಯೋಗಿಸಿಕೊಳ್ಳುತ್ತೆ. ಅದಕ್ಕಾಗಿ ಎಲ್ಲವನ್ನೂ ಎಲ್ಲರಿಗೂ ಹೇಳುವುದು ಸರಿಯಲ್ಲ. ಇವತ್ತಿನ ದಿನ ವಿಶೇಷವಾಗಿ ಅಡುಗೆ ಮನೆಯ ಕೆಲವೊಂದು ವಾಸ್ತು ವಿಚಾರದ ಬಗ್ಗೆ, ಅಡುಗೆ ಮನೆಯಲ್ಲಿರ್ತಕ್ಕಂಥ ಈ ಒಂದು ವಸ್ತುವನ್ನು ಹೊರಗಡೆ ಹಾಕಿದಲ್ಲಿ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸನ್ನು ಕಂಡು ಕೋಟ್ಯಾಧಿಪತಿ ಆಗ್ತಕ್ಕಂತಹ ಅವಕಾಶ ನಿಮ್ಮದಾಗುವುದು. ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೆಗೆಟಿವ್ ಯೋಚನೆ ಅಥವಾ ಬೇಡವಾದಂತಹ ಯೋಚನೆಗಳನ್ನು ತೆಗೆದು ಹಾಕಿದರೆ ಆ ಒಂದು ಜಾಗದಲ್ಲಿ ಉತ್ತಮವಾದಂತಹ ಚಿಂತನೆಗಳು ಬರ್ತಾ ಹೋಗುತ್ತೆ. ಇದರಿಂದ ಉತ್ತಮವಾದಂತಹ ಆರೋಗ್ಯ, ಉತ್ತಮವಾದಂತಹ ನಿದ್ರೆ ಹಾಗೂ ಉತ್ತಮ ಚಿಂತನೆ ಬರಲು ಸಾಧ್ಯವಾಗ್ತಾ ಹೋಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ತುಂಬಾ ಮುಖ್ಯವಾದಂತಹ ಸ್ಥಳ ಅದು ಯಾವುದು ಅಥವಾ ಕೇಂದ್ರ ಭಾಗ ಎಂದು ಹೇಳುವಂತಹ ಒಂದು ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ಕೇವಲ ಅಡುಗೆ ಮಾಡುವ ಒಂದು ಸ್ಥಳವಲ್ಲ, ಇದು ಒಂದು ಎನರ್ಜಿ ಕ್ರಿಯೇಟ್ ಆಗುವಂತಹ ಒಂದು ಸ್ಥಳ ಹಾಗೂ ಮನೆಯ ಸದಸ್ಯರು ಶಕ್ತಿಯ ಉತ್ಸಾಹದ ಕೇಂದ್ರ ಈ ಒಂದು ಅಡುಗೆ ಮನೆಯಾಗಿರ್ತದೆ. ಮನೆಯ ಜೀವಂತ ದೇಹವಾದರೆ ಅಡುಗೆ ಮನೆಯು ಹೃದಯವಿದ್ದಂತೆ. ಹೌದು, ಇಡೀ ಮನೆಯು ಹೆಲ್ತಿ ಆಗಿರ್ಬೇಕು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆರೋಗ್ಯಯುತವಾಗಿ ಹಾಗೂ ಹಸನ್ಮುಖಿಗಳಾಗಿ ಸದಾ ಇರಬೇಕು. ಅಂದರೆ ಅಡುಗೆ ಮನೆಯ ಕೆಲವು ನಿಯಮಗಳು ಹಾಗೂ ಸ್ವಚ್ಛತೆಯ ಕಡೆ ನಾವು ಗಮನಿಸಲೇಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ನೋಡಬೇಕಾದಂತಹ ಈ ಒಂದು ವಿಡಿಯೋವನ್ನ ತಪ್ಪದೇ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಮನೆಯ ಏಳಿಗೆ ಈ ಒಂದು ಅಡುಗೆ ಮನೆಯಿಂದಲೇ ಪ್ರಾರಂಭವಾಗ್ತಾ ಹೋಗುತ್ತೆ. ಇಂದೇ ಅಡುಗೆ ಮನೆಯ ಈ 6 ವಸ್ತುಗಳನ್ನು ನೀವು ಹೊರ ಹಾಕಿದಲ್ಲಿ ನಿಮ್ಮ ಉನ್ನತಿಗೆ ಕಾರಣವಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತನ್ನ ಅಡುಗೆ ಮನೆಯನ್ನು ದೇವಾಲಯದಂತೆ ಕಾಣುತ್ತಾರೆ. ಪ್ರತಿನಿತ್ಯ ಸ್ವಚ್ಛಗೊಳಿಸುತ್ತೇವೆ. ಪ್ರತಿನಿತ್ಯ ವಿವಿಧ ರೀತಿಯಾದಂತಹ ಅಡುಗೆಗಳನ್ನು ಮಾಡಿ ಅದನ್ನು ಪ್ರಸಾದ ರೀತಿಯಲ್ಲಿ ಭಗವಂತನಿಗೆ ಅರ್ಪಿಸಿ ನಂತರ ನಾವು ಅದನ್ನು ಸೇವಿಸ್ತೇವೆ. ಈ ರೀತಿಯಾದಂತಹ ಪೂಜನೀಯ ಭಾವನೆಯಿಂದ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ. ಆದರೆ ಅಡುಗೆ ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಇದು ಹಾನಿಕಾರವಾಗ್ತಾ ಹೋಗುತ್ತೆ ಹಾಗೂ ನಮ್ಮ ಜೀವನದ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಹೊಡೆತ ಬೀಳಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಮಾಡುವಂತಹ ಮೊದಲನೆಯ ತಪ್ಪು ಅದುವೇ ಔಷಧಿಗಳು ಅಥವಾ ಮೆಡಿಸಿನ್ ಅಥವಾ ಟ್ಯಾಬ್ಲೆಟ್ಸ್ಗಳನ್ನ ನಾವು ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಇಡ್ತೀವಿ. ಇದು ಮೋಸ್ಟ್ ಕಾಮನ್ ಆಗಿ ಮಾಡುವಂತಹ ತಪ್ಪು. ಇದು ಎಲ್ಲರ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಟ್ಟಿರ್ತಾರೆ. ಆದರೆ ಈ ತರ ಮೆಡಿಸಿನ್ಗಳನ್ನ ನಾವು ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಅನಾರೋಗ್ಯಕ್ಕೆ ದಾರಿ ಮಾಡಿದಂತಾಗುತ್ತದೆ. ಇದು ಆರೋಗ್ಯದ ಇಂಬ್ಯಾಲೆನ್ಸ್ ಅನ್ನ ಮಾಡ್ತಾ ಹೋಗುತ್ತೆ, ಶಕ್ತಿಯನ್ನು ಕುಂಠಿತಗೊಳಿಸ್ತಾ ಹೋಗುತ್ತೆ. ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಎನರ್ಜಿಗಳನ್ನೆಲ್ಲ ಹೀರಿಕೊಂಡು ತನ್ನ ಒಂದು ಮೆಡಿಸಿನ್ನ ಒಂದು ನೆಗೆಟಿವ್ ಶಕ್ತಿಯನ್ನ ಹೊರಹಾಕಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಪ್ಪಿತಪ್ಪಿಯು ನೀವೇನಾದರೂ ಅಡುಗೆ ಮನೆಗಳಲ್ಲಿ ಔಷಧಿಗಳು, ಮೆಡಿಸಿನ್, ಟ್ಯಾಬ್ಲೆಟ್ಸ್ಗಳನ್ನ ಏನಾದರೂ ಇಟ್ಟಿದರೆ ಅದನ್ನು ದಯವಿಟ್ಟು ಅಡುಗೆ ಮನೆಯಿಂದ ಹೊರಗಡೆ ಹಾಕಿ. ನಾವು ಮಾಡತಕ್ಕಂತಹ ಅಡುಗೆಯು ಯಾವಾಗಲೂ ಶುದ್ಧವಾಗಿರಬೇಕು, ಆದರೆ ಅದು ಔಷಧಿಯಾಗಿರಬಾರದು. ಹೌದು, ನಂತರ ನೋಡುವುದಾದರೆ ಸಾಮಾನ್ಯವಾಗಿ ನಾವು ನಮ್ಮ ಅಡುಗೆ ಮನೆಗಳಲ್ಲಿ ಪರ್ಸ್ ಅಥವಾ ವ್ಯಾಲೆಟ್ ಅನ್ನ ಇಟ್ಟಿರ್ತೀವಿ ಹಾಗೂ ಹೊರಗಡೆಯಿಂದ ಬಂದ ತಕ್ಷಣ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಬ್ಯಾಗ್ ಅಲ್ಲಿ ಇರ್ತಕ್ಕಂತಹ ಪರ್ಸ್ ಅನ್ನ ಅಡುಗೆ ಮನೆಯ ಒಂದು ಕೌಂಟರ್ ಟಾಪ್ ಅಲ್ಲಿ ಇಡ್ತೀವಿ. ಆದರೆ ಇತರ ಯಾವುದಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಇಡುವುದು ಒಂದು ಅಭ್ಯಾಸವಾಗಿ ಮಾಡ್ಕೋಬೇಕು. ಆದರೆ ಇದನ್ನು ಅಡುಗೆ ಮನೆಯಲ್ಲಿ ಇಡುವುದು ಒಳ್ಳೆಯ ಅಭ್ಯಾಸವಲ್ಲ. ಇದು ನಿಮ್ಮ ಫೈನಾನ್ಷಿಯಲ್ ಎನರ್ಜಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅಡುಗೆ ಮನೆಯಲ್ಲಿ ಅಗ್ನಿ ತತ್ವದ ಅಂಶ ಹೆಚ್ಚಾಗಿರುವ ಕಾರಣ ಹಣದ ಶಕ್ತಿಯನ್ನು ಕುಂಠಿತಗೊಳಿಸ್ತಾ ಹೋಗುತ್ತೆ. ಡೈನಿಂಗ್ ಟೇಬಲ್ ಮೇಲೆ, ಸಿಂಕ್ ಅಥವಾ ಸ್ಟೋರೇಜ್ ಸೈಡ್ ಅಲ್ಲಿ ಇಡುವುದು ಹಣವನ್ನು ಅವಮಾನಿಸಿದಂತಾಗುತ್ತೆ. ಇದರಿಂದ ಹಣದ ಬರುವಿಕೆಗೆ ನಾವು ತಡೆಯನ್ನು ಒಡ್ಡಿದಂತಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಹಣವನ್ನು ಇಡುವುದು ಶುಭವನ್ನು ತರುವುದಿಲ್ಲ, ಬದಲಾಗಿ ಹಣದ ವಿಪರೀತ ಖರ್ಚನ್ನು ಮಾಡಿಸುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ವಿವಿಧ ರೀತಿಯ ಆದಾಯದ ಮೂಲಗಳನ್ನು ಇದು ತಡೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ.
ಹಾಗಾಗಿ ನಾವು ನಿರ್ದಿಷ್ಟವಾದಂತಹ ಜಾಗದಲ್ಲಿಯೇ ಪರ್ಸ್ಗಳನ್ನ ಅಥವಾ ಹಣವನ್ನು ಇಡಬೇಕು. ಎಲ್ಲೆಂದರಲ್ಲಿ ಹಣವನ್ನು ಇಡುವುದು ಕೂಡ ಏಳಿಗೆಗೆ ತೊಂದರೆಯನ್ನು ಒಡ್ಡುತ್ತದೆ. ಹಾಗೂ ನಂತರ ನೋಡುವುದಾದರೆ ಅಡುಗೆ ಮನೆಯಲ್ಲಿ ಖಾಲಿ ಬಾಟಲ್ಗಳು ಅಥವಾ ವಾಟರ್ ಕಂಟೈನರ್ ಅಥವಾ ನೀರಿನ ಪಾತ್ರೆ ಏನಾದರೂ ಇಟ್ಟರೆ ಅದನ್ನು ಖಾಲಿ ಇಡುವುದು ಅಥವಾ ಅದು ಯಾವಾಗಲೂ ಹಳೆಯ ನೀರಿನಿಂದ ತುಂಬಿರುವುದು. ಇದು ಕೂಡ ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡ್ತಾ ಹೋಗುತ್ತದೆ. ನೀರು ಒಂದು ಫೈನಾನ್ಷಿಯಲ್ ಎನರ್ಜಿಯನ್ನು ಕೂಡ ಪ್ರತಿಬಿಂಬಿಸುತ್ತದೆ. ಹಳೆಯ ನೀರನ್ನು ಬದಲಾಯಿಸದಿದ್ದರೆ ಹಣದ ಹರಿವಿಗೆ ತಡೆ ಹಿಡಿತ ಉಂಟು ಮಾಡುವುದಂತಾಗುತ್ತದೆ. ಹಾಗಾಗಿ ಯಾವಾಗಲೂ ಸ್ವಚ್ಛ ಹಾಗೂ ಉತ್ತಮ ನೀರನ್ನು ಸದಾ ತುಂಬಿಸಿ ಇಡಬೇಕು ಎಂದು ಹೇಳಲಾಗ್ತದೆ. ಇದರಿಂದ ಹಣದ ಕೊರತೆ ಉಂಟಾಗುವುದಿಲ್ಲ. ಇದು ಒಂದು ಸಂಪತ್ತಿನ ಸಂಕೇತವೂ ಕೂಡ ಆಗಿರುತ್ತದೆ. ನೀರಿನಲ್ಲಿ ಹೆಚ್ಚಿನದಾಗಿ ಮೆಮೊರಿ ಪವರ್ ಇರುವುದರಿಂದ ನಮ್ಮ ಅಡುಗೆ ಮನೆಯಲ್ಲಿ ಸದಾ ನೀರಿನ ಪಾತ್ರೆಯನ್ನು ಸ್ವಚ್ಛಗೊಳಿಸಿ ಹಾಗೂ ಸ್ವಚ್ಛವಾದ ನೀರನ್ನು ತುಂಬಿಸುವುದರಿಂದ ಆರೋಗ್ಯಕ್ಕೂ ಉತ್ತಮ ಹಾಗೂ ನಮ್ಮ ಜೀವನದ ಒಂದು ಅಭಿವೃದ್ಧಿಗೂ ಕೂಡ ಕಾರಣವಾಗಿರುತ್ತದೆ. ನಂತರ ನೋಡುವುದಾದರೆ ನಿಮ್ಮ ಅಡುಗೆ ಮನೆಗಳಲ್ಲಿರತಕ್ಕಂಥ ಡಸ್ಟ್ಬಿನ್. ಹೌದು, ಡಸ್ಟ್ಬಿನ್ಗಳನ್ನು ಎಲ್ಲೆಂದರಲ್ಲಿ ಪದೇ ಪದೇ ಸ್ಥಾನವನ್ನು ಅದರ ಜಾಗವನ್ನು ಬದಲಾಯಿಸುವುದು ಅಥವಾ ಡಸ್ಟ್ಬಿನ್ನ ಮುಚ್ಚದೇ ಇರುವುದು ಹಾಗೂ ಯಾವಾಗಲೂ ಓಪನ್ ಆಗಿ ಇಡುವುದು ಕೂಡ ಈ ಒಂದು ನೆಗೆಟಿವಿಟಿಗೆ ಹೆಚ್ಚಿನದಾಗಿ ಕಾರಣವಾಗ್ತಾ ಹೋಗುತ್ತೆ. ಮನೆಯ ಅಭಿವೃದ್ಧಿಗೆ ಇದು ಅಡ್ಡಿಯನ್ನು ಉಂಟು ಮಾಡಬಹುದು. ಬೇಡವಾದ ಕಸ ಇದು ನೆಗೆಟಿವ್ ಎನರ್ಜಿಯನ್ನು ಸೂಚನೆ ಮಾಡುತ್ತದೆ. ಹೀಗಿರುವಾಗ ಇದರಿಂದ ವಾತಾವರಣ ಕಲುಷಿತವಾಗುವುದರ ಜೊತೆಗೆ ಆರೋಗ್ಯವೂ ಕೂಡ ಕಲುಷಿತವಾಗುತ್ತಾ ಹೋಗುತ್ತದೆ. ಜೊತೆಗೆ ಅಷ್ಟೇ ಅಲ್ಲದೆ ಸಂಪತ್ತು ಬರುವಿಕೆಯನ್ನು ತಡೆ ಹಿಡಿಯುತ್ತದೆ. ಇದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಸಂಪತ್ತಿನ ಆಕರ್ಷಣೆಗೆ ಅತ್ಯಂತ ಮುಖ್ಯವಾದಂತಹ ಕಾರಣವಾಗಿರುತ್ತದೆ. ಯಾವುದೇ ರೀತಿಯಾದಂತಹ ಡಸ್ಟ್ಬಿನ್ ಇರಲಿ, ಆದರೆ ಅದನ್ನು ಸದಾ ಮುಚ್ಚಿರಬೇಕು ಹಾಗೂ ನಿರ್ದಿಷ್ಟ ಜಾಗದಲ್ಲಿಯೇ ಅದನ್ನು ಇಡಬೇಕು. ಹಾಗೂ ಹೆಚ್ಚಿನದಾಗಿ ನಾವು ಕಪ್ಪು ಬಣ್ಣದ ಡಸ್ಟ್ಬಿನ್ಗಳನ್ನು ಬಳಸುವುದು ಒಳ್ಳೆಯದಲ್ಲ ಎಂದು ಕೂಡ ಹೇಳಲಾಗ್ತದೆ. ಇದರ ಜೊತೆಗೆ ತುಂಬಾ ಹಳೆಯ ಹಾಗೂ ಮುರಿದ ಪಾತ್ರೆಗಳನ್ನು ಬಳಸುವುದು ಕೂಡ ಒಳ್ಳೆಯದಲ್ಲ. ಹಾಗೂ ಇನ್ನಿತರ ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅಡುಗೆ ಮನೆಯನ್ನು ಶುಭ್ರವಾಗಿಯೂ ಹಾಗೂ ಪೂಜ್ಯನೀಯವಾಗಿಯೂ ಇಡುವುದರಿಂದ ಸಕಲ ಶುಭವನ್ನು ತರುತ್ತದೆ. ಹಾಗೂ ನಮ್ಮ ಜೀವನದಲ್ಲಿಯೂ ನೆಮ್ಮದಿಯನ್ನು ಕಾಣಬಹುದು ಹಾಗೂ ಆರೋಗ್ಯದಲ್ಲಿಯೂ ಕೂಡ ನೆಮ್ಮದಿಯನ್ನು ಕಾಣಬಹುದಾಗಿದೆ. ಪ್ರತಿಯೊಬ್ಬರೂ ಕೂಡ ಅಡುಗೆ ಮನೆಯ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳ ಕಡೆ ಗಮನ ಹರಿಸಲೇಬೇಕಾಗುತ್ತದೆ. ಹೌದು, ಇವತ್ತಿನ ದಿನ ಸರಳವಾಗಿ ನಾವು ಕೆಲವೊಂದು ನಿಯಮಗಳನ್ನು ತಿಳಿದಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.